ಹಾಯ್ ಫ್ರೆಂಡ್ಸ್, ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹಾಗಲಕಾಯಿ ಗಿಡನ ತೋರಿಸಿದ್ದೆ ಅಲ್ಲ. ಈಗ ಮತ್ತೆ ತೋರಿಸ್ತಾ ಇದ್ದೀನಿ. ಇಷ್ಟೆಷ್ಟು ದೊಡ್ಡ ಆಗಿವೆ. ಇವಾಗ ಇನ್ನೂ ಭಾಳ ಚಿಕ್ಕದಾಗಿತ್ತಲ್ಲ, ಫ್ಲವರ್ಸ್ ಬಿಟ್ಟು ಆಲಾಗತ್ತೀವಲ್ಲ, ನೋಡಿ ಇಷ್ಟಿಷ್ಟು ಚಿಕ್ಕದಾಗಿತ್ತಲ್ಲ, ಈ ಥರ ಫ್ಲವರ್ಸ್ ಕೂಡ ತೋರಿಸಿದ್ದೆ. ಈಗ ಇಷ್ಟು ದೊಡ್ಡದಾಗಿದೆ. ಆಲ್ರೆಡಿ ಬಳಸ್ಲಿಕ್ಕೆ ಚಾಲೂ ಮಾಡಿಬಿಟ್ಟಿದ್ದೀನಿ ಹಾಗಲಕಾಯಿನ. ನೋಡ್ತಾ ಇದ್ದೀರಾ, ನಾನು ಮತ್ತೆ ಅಲ್ಲೇ ಇನ್ನೂ 2 ಬೀಜನ ಊರಿದ್ದೀನಿ ಹಾಗಲಕಾಯಿದು. ನೀವು ನೋಡ್ಬೋದು, ಊರಿದ್ದೆ. ಇದು ಇನ್ನೂ ಚಿಕ್ಕದ್ದು ನೋಡ್ಬೋದು. ಇದನ್ನು ಕೂಡ ನಾನು 2 ಊರಿದ್ದೆ, 2 ಆಗಿವೆ. ಸೇಮ್ ದಾರ ಕಟ್ಟಿದ್ದೆಲ್ಲ ಇದಕ್ಕೇ ಏರಿಸ್ಬಿಡ್ತೀನಿ. ಮತ್ತೇನು ಅದಕ್ಕೆ ಅಂತ ಸಪ್ರೇಟ್ ಹಾಕೋದಿಲ್ಲ. ಅವು ಕೂಡ ಇದ್ದೀವಿ, ಅವು 2 ಹಾಕಿದ್ದಲ್ಲ, ಅವು ಕೂಡ ಇದ್ದೀವಿ. ನೋಡ್ಬೋದು, ಇಲ್ಲೆಲ್ಲ ಆಗಿವು ಬಳಸಿದ್ದೀನಿ. ನೋಡ್ಬೋದು ಎಷ್ಟು ದೊಡ್ಡದಾಗಿದೆ. ಇನ್ನೂ ದೊಡ್ಡದಾಗುತ್ತೆ, ಇದೇ ಸೈಜ್ ಆಗ್ತವೆ. ದಾರಾನ ಹಗ್ಗನ ಕಟ್ಟಿದೆ. ಇದು ಕೂಡ ತೋರಿಸ್ತೀನಿ ನಿಮಗೆ. ನೋಡ್ಬೋದು, ಇನ್ನೂ ಚಿಕ್ಕದಿದೆ. ಇದು ಅಲ್ಲಿ ತೋರಿಸಿದ್ದೆ ಅಲ್ಲ ಫಸ್ಟ್, ಆ ರೀತಿ ಇನ್ನೂ ಚಿಕ್ಕದಿದೆ. ಇದರಷ್ಟು ಆಗ್ತದೆ. ಇದು ತೆಂಗಿನ ಮರಕ್ಕೆ ಸುತ್ತಿದ್ದೀನಿ. ನೋಡ್ಬೋದು, ತೆಂಗು ಕೂಡ ಆಗ್ತಾಯಿದೆ. ಚೆನ್ನಾಗಿ ಆಗ್ತವೆ. ನೋಡಿದ್ರಲ್ಲ, ಇನ್ನೂ ಚಿಕ್ಕದಾಗಿ ತೋರಿಸ್ತೀನಿ. ಇದು ನೋಡ್ಬೋದು, ಇದು ಇನ್ನೂ ತುಂಬ ಚಿಕ್ಕದಾಗಿದೆ. ಇಲ್ಲಿ ತುಂಬ ಚಿಕ್ಕದಿದೆ. ಇನ್ನೂ ಸ್ವಲ್ಪ ದೊಡ್ಡದಾದಮೇಲೆ ಮತ್ತೆ ವೀಡಿಯೋ ಮಾಡಿ ತೋರಿಸ್ತೀನಿ ಎಷ್ಟು ದೊಡ್ಡದಾಗಿದೆ ಅಂತ. ಇದಕ್ಕೇನು ಕೆಮಿಕಲ್ ಏನು ಹೊಡೆದಿಲ್ಲ, ಮೇಂಟೆನೆನ್ಸ್ ಅಂತ ಹೇಳಿ ಏನು ಮಾಡಿಲ್ಲ. ಸುಮ್ಮನೆ ಬೀಜ ಆಗಿವೆ. ಮಳೆ ಬರ್ತಾ ಇದೆ ಕಂಟಿನ್ಯೂಸ್ 4-5 ಡೇಸ್ ಆಯಿತು. ಆ ಥರ ಯೆಲ್ಲೋ ಕಲರ್ ಫ್ಲವರ್ ಬಿಟ್ಟಿದೆ. ನೋಡ್ಬೋದು, ಆಗ್ತಾಯಿವೆ, ತುಂಬಾ ಆಗ್ತಾಯಿವೆ. ಇವಕ್ಕಾಗೋದಿಲ್ಲ. ಚೆನ್ನಾಗಿ ಹರಡ್ತಾ ಇದೆ ಗಿಡ, ಬಳ್ಳಿ ಹಾಳಿ. ಇದು ತೆಂಗಿನ ಮರ. ಹಾಗಲಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಕಹಿ ಆಗಿರುತ್ತೆ, ಅಷ್ಟು ಇಷ್ಟಪಡೋದಿಲ್ಲ ಭಾಳಷ್ಟು ಜನ. ಅದರಲ್ಲೂ ಮಕ್ಕಳಂತೂ ಪೂರನೇ ಇಷ್ಟಪಡೋದಿಲ್ಲ.